ತಾರ್ಚಿತ ಚರಣ ನಾರಾಯಣತಿ ತಾರ್ಚಿತ ಚರಣ ಗೋವರ್ಧನ ಗಿರಿಧಾರ ಗೋವರ್ಧನ ಗಿರಿಧಾರ. ಸಾಗತ್ಪಳ್ಳಿ ಅಂತ ಹೆಸರು. ಚಂದ್ರಾಯಪಟ್ಟಣದಿಂದ ಸುಮಾರು 6.7 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಪುರಾತನವಾಗಿ 1000 ವರ್ಷಕ್ಕೂ ಜಾಸ್ತಿ ಆಗಿದೆ ಅಂತ ಶಾಸನದಲ್ಲಿದೆ. ಇದು ಸಾಗತವಳ್ಳಿನ ಹೆಸರು ಬರೋಕ್ಕೆ ಒಂದು ಮುಖ್ಯವಾದ ಕಾರಣ, ಇಲ್ಲಿ ಬಹಳ ಹಿಂದೆ ಸ್ವಾಗತವನ್ನು ಚೆನ್ನಾಗಿ ಮಾಡ್ತಾ ಇದ್ರಂತೆ. ಸ್ವಾಗತ ಹಳ್ಳಿ ಅಂತ ಇತ್ತಂತೆ. ಇದು ಕಾಲಕ್ರಮೇಣ ಭಾಷೆ ಇದಾಗಿ ಸಾಗತವಳ್ಳಿ ಅಂತ ಭಾಷೆ ಆಗಿ ಸಾಗತವಳ್ಳಿ ಅಂತ ಹೆಸರು ಬಂದಿದೆ. ಇಲ್ಲಿ ಲಕ್ಷ್ಮೀನಾರಾಯಣ ದೇವರು ತುಂಬ ಚೆನ್ನಾಗಿದ್ದಾರೆ, ಮುದ್ದಾಗಿದ್ದಾರೆ. ಆದರೆ ಇದು ಮುಜರಾಯಿ ಇಲಾಖೆಗೆ ಸೇರಿದೆ. ಅದರಿಂದ ನಾವು ಈಗ 14 ವರ್ಷದಿಂದ ಪೂಜಾ ಕೈಂಕರ್ಯಗಳನ್ನ ಮಾಡ್ತಾ ಇದ್ದೀವಿ. ದೇವರಿಗೆ ಏನು ಆಸ್ತಿ ಏನಿಲ್ಲ, ದೇವರು ಅವೇನು ಕೋರ್ಕೊಂಡ್ರೂ ಸಹ ಶೀಘ್ರದಲ್ಲಿ ವರ ಕೊಡ್ತಾನೆ ಅಂತ ಒಂದು ಪ್ರತೀತಿ ಇದೆ. ಜನಗಳು ಭಕ್ತಾದಿಗಳು ತುಂಬ ಬರ್ತಾರೆ. ಇದಕ್ಕೆ ಡೈಲಿ ಏನು ಬರಲ್ಲ, 1000 ಜನ ಬರ್ತಾರೆ ಅವತ್ತು. ಭಕ್ತಾದಿಗಳು ಎಲ್ಲ ಬೆಳ್ಳಿ ಒಡವೆಗಳನ್ನ ಮಾಡಿಸ್ಕೊಟ್ಟಿದ್ದಾರೆ. ಸಂಜೆ ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆವರೆಗೆ, ಸಂಜೆ 6:30ಯಿಂದ 8 ಗಂಟೆವರೆಗೆ ನಡೆಯುತ್ತೆ. ಊರಿನ ಪ್ರಮುಖವಾದ ದೇವಾಲಯ ಅಂತಂದರೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ, ಮತ್ತು ಕೆಳಗಡೆ ಸೋಮೇಶ್ವರ ಅಂತ ಇದೆ. ಅದು ಇದೇ ಕಾಲದಲ್ಲಿ ಆಗಿರೋದೆ. ಅದು ತುಂಬ ಚೆನ್ನಾಗಿದೆ. ವಿಗ್ರಹ ಪೂರ್ತಿ ಅಚ್ಚುಕಟ್ಟ ಚೆನ್ನಾಗಿ ಮಾಡ್ತೀವಿ. ಎಲ್ಲ ಭಕ್ತಾದಿಗಳನ್ನೇ ನಡೀತಾ ಇದೆ. ದೇವಸ್ಥಾನದಾಗಿ ಏನಿಲ್ಲ. ಶಿಲೆಯಿಂದ ಮಾಡಲ್ಪಟ್ಟಿದ್ದು. ಇಲ್ಲಿ ನಮ್ಮ ಊರಿನ ನಮ್ಮ ದೇವಸ್ಥಾನದ ನವರಂಗ ತುಂಬ ಚೆನ್ನಾಗಿದೆ. ಎಲ್ಲ ಕುಸರಿ ಕೆತ್ತನೆಗಳಿಂದ ಕೂಡಿದ್ದು ಸಾಲಿಗ್ರಾಮ ಶಿಲೆಯಿಂದ ಮಾಡಿದೆ. ನಮಗೆ ವಿಶೇಷ ಅಂತಂದರೆ ನಮ್ಮ ಲಕ್ಷ್ಮೀನಾರಾಯಣ ಸ್ವಾಮಿಗೆ ಬಲಗಡೆ ಚಕ್ರ ಇದೆ. ಇದು ವಿಶೇಷ, ಎಲ್ಲೂ ಇರೋದು ಕಮ್ಮಿ ಅಂತ. ಇದು ತುಂಬ ಚೆನ್ನಾಗಿ ಎಲ್ಲ ತುಂಬ ಇದಾಗಿದೆ ಅಂತ ಹೇಳ್ತಾರೆ. ಬಂದು ನೋಡಿದ್ರೆಲ್ಲ ಭಾಳ ವಿಶೇಷವಾಗಿದೆ ಅಂತ ಹೇಳ್ತಾರೆ. ಅದೊಂದು ವಿಶೇಷ. ಸಾಲಿಗ್ರಾಮ ಶಿಲೆ ಇದ್ದು 3.5 ಅಡಿ ವಿಗ್ರಹ ಆಗಿದೆ. ಇದು ಪೀಠ ಶ್ರೀಚಕ್ರದ ಮೇಲೆ ನಿಂತಿದೆ ಅಂತ ಕೆಲವರು ಹೇಳ್ತಾರೆ. ಈ ಪೀಠ ಎಲ್ಲೂ ಇಲ್ಲವಂತೆ. ಈ ಸುತ್ತಮುತ್ತಲು ಎಲ್ಲೂ ಇದರ ಹಾಸನ ಜಿಲ್ಲೆಯಲ್ಲ ಯಾರು ಇಲ್ಲ ಅಂತ ಬಂದವರು ಹೇಳ್ತಾರೆ. ಶ್ರೀಚಕ್ರದ ಮೇಲೆ ನಿಂತಿದೆ ಲಕ್ಷ್ಮೀನಾರಾಯಣ ಸ್ವಾಮಿ ಅಂತ ಹೇಳ್ತಾರೆ. ಕೆಳಗಡೆ ಗರುಡ ದೇವರಿದ್ದಾರೆ. ಇಷ್ಟು ವಿಶೇಷ. ಈಗ ಇಷ್ಟರೊಳಗೆ ಬೆಳಗ್ಗೆ 3 ಗಂಟೆಯಿಂದ ಶುರುವಾಗುತ್ತೆ ಅಭಿಷೇಕ. ಮಂಗಳವಾರ ಡಿಸೆಂಬರ್ ಈ ಸರಿ 30ನೇ ತಾರೀಕು ಬರುತ್ತೆ. ಬೆಳಗ್ಗೆ 2:15 ಗಂಟೆ 3 ಗಂಟೆಯಿಂದ ಅಭಿಷೇಕ ಎಲ್ಲ ಶುರುವಾಗುತ್ತೆ. 6 ಗಂಟೆ ಹೊತ್ತಿಗೆ ಎಲ್ಲ ಪೂಜೆ ಮಾಡಿ 7 ಗಂಟೆ ಹೊತ್ತಿಗೆ ದರ್ಶನಕ್ಕೆ ಬಿಡ್ತೀವಿ. ಎಲ್ಲ ಭಕ್ತಾದಿಗಳಿಂದ ಪ್ರಸಾದ, ಪುಳಿಯೋಗರೆ, ಲಾಡು, ಅವಲಕ್ಕಿ ಎಲ್ಲ ಮಾಡ್ತೀವಿ. ಎಲ್ಲ ಊರಿಂದ ಸಹಕಾರ ಮಾಡಿ ಕೊಡ್ತಾರೆ. ಎಲ್ಲ ಅಚ್ಚುಕಟ್ಟ ತುಂಬ ಜನ ಚಂದ್ರಾಯಪಟ್ಟಣ ಟೌನು ಸುತ್ತಮುತ್ತ ಹಳ್ಳಿ ಎಲ್ಲ ಬರ್ತಾರೆ. ಅವತ್ತಿನ ದಿವಸ ಹೆಚ್ಚು ಕಮ್ಮಿ 1,500-2,000 ತನಕ ಜನ ಬರ್ತಾರೆ. ನಾವು ಬಾಗಿಲು ಹಾಕಲ್ಲ. 9 ಬೆಳಗ್ಗೆ 2:15 ಬೆಳಗಿನ ಜಾವ 2:15 ತೆಗೆದ್ರೆ ರಾತ್ರಿ 9 ಗಂಟೆವರೆಗೂ ಓಪನ್ ಆಗಿರುತ್ತೆ.